ಹಂಟಾ ವೈರಸ್ ಮತ್ತೆ ಕೋವಿಡ್ ತರ ಸಿಚುವೇಶನ್ ಏನಾದ್ರೂ ಬರುತ್ತಾ, ಏನಿದು ಸ್ಪ್ರೆಡ್ ಹೆಂಗಾಗುತ್ತೆ, ನಾವು ಹೆದರ್ಕೋಬೇಕಾ? ಇದು ಸ್ಟಾರ್ಟ್ ಆಗಿದ್ದು ಅಟ್ಲಾಂಟಿಕ್ ಓಷನಿನ ಒಂದು ಕ್ರೂಸ್ ಶಿಪ್ ಅಲ್ಲಿ. ಇದರಲ್ಲಿ 150 ಜನ ಇದ್ರು. ಆಲ್ರೆಡಿ 5 ಜನದ್ದು ಇನ್ಫೆಕ್ಷನ್ ಆಗಿದೆ, 3 ಜನದ್ದು ಡೆತ್ ಆಗಿದೆ. ಈ ಶಿಪ್ ಅಲ್ಲಿ 2 ಇಂಡಿಯನ್ಸ್ ಕೂಡ ಇದ್ರು. ಇದು ಬರೋದು ಇಲಿ ಅಥವಾ ಹೆಗ್ಗಣದಿಂದ ಮನುಷ್ಯರಿಗೆ ಬರುವಂತ ಡಿಸೀಸ್, ಝೂನೋಟಿಕ್. ಹೇಗ್ ಬರುತ್ತೆ? ಒಂದು, ಇಲಿ ಹೆಗ್ಗಣದ ಮಲಮೂತ್ರ ಅಥವಾ ಸಲೈವ ಯಾವಾಗ ಆವಿಯಾಗಿ ಗಾಳಿಯಲ್ಲಿ ಹೋಗುತ್ತೆ, ಆ ಗಾಳಿನ ನಾವು ಉಸಿರಾಡಿದಾಗ. ಸೆಕೆಂಡ್, ಡೈರೆಕ್ಟ್ ಕಾಂಟ್ಯಾಕ್ಟ್, ಇಲಿ ಹೆಗ್ಗಣದ ಮಲಮೂತ್ರ ಗಾಯದ ಮೇಲೆ ಬಿದ್ದಾಗ. 3ನೇದು, ಕಲುಷಿತ ಆಹಾರ ತಿಂದ್ರೆ. 4ನೇದು, ಮನುಷ್ಯರಿಂದ ಮನುಷ್ಯರಿಗೆ, ಬಟ್ ಇದು ತುಂಬಾ ರೇರ್ ಕೇಸಸ್ ಅಲ್ಲಿ ಅಮೆರಿಕಾದಲ್ಲಿ ಮಾತ್ರ ರಿಪೋರ್ಟ್ ಆಗಿರೋದು. ಸಿಂಪ್ಟಮ್ಸ್ ಏನ್ ಕಾಣಿಸುತ್ತೆ? ಸ್ಟಾರ್ಟಿಂಗ್ ಅಲ್ಲಿ ಮೈಲ್ಡ್ ಸಿಂಪ್ಟಮ್ಸ್, ಇದು ಕಾಣಿಸೋದಕ್ಕೂ ಕೂಡ 1.5 ಇಂದ 2 ತಿಂಗಳಷ್ಟು ಟೈಮ್ ಆಗ್ಬೋದು. ಜ್ವರ, ಮೈಕೈ ನೋವು, ತಲೆನೋವು, ವಾಮಿಟಿಂಗ್. ಇದು ಬಂದು 1-2 ದಿನದಲ್ಲಿ ಜಾಸ್ತಿ ಸಿವಿಯರ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಮಲ್ಟಿಪಲ್ ಆರ್ಗನ್ ಫೇಲಿಯರ್, ಲಂಗ್ಸ್ ಅಲ್ಲಿ ನೀರು ತುಂಬಿಕೊಳ್ಳೋದು, ಕಿಡ್ನಿ ಫೇಲ್ ಆಗೋದು, ಬ್ಲೀಡಿಂಗ್, ಸೆಪ್ಸಿಸ್, ಈ ತರ. ಯಾಕೆ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ? ಏನಕ್ಕೆ ಇದಿಷ್ಟು ಕ್ರಿಟಿಕಲ್ ಅಂದ್ರೆ 2 ಮೇಜರ್ ಥಿಂಗ್ಸ್ ಇಂದ. ಒಂದು, ಇದಕ್ಕೆ ಆಂಟಿ ವೈರಲ್ ಟ್ರೀಟ್ಮೆಂಟ್ ಇಲ್ಲ, ವ್ಯಾಕ್ಸಿನ್ ಇಲ್ಲ. ಏನೇ ಇದ್ರೂ ನಾವು ಪೇಷಂಟ್ ನ ICU ನಲ್ಲೇ ಮ್ಯಾನೇಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇದ್ರ ಮಾರ್ಟಾಲಿಟಿ ತುಂಬಾ ಜಾಸ್ತಿ, ಅಂದ್ರೆ 30 to 40% ಅಷ್ಟು ಕೇಸಸ್ ಅಲ್ಲಿ ಡೆತ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೆಕೆಂಡ್, ಇದು ಸ್ಪ್ರೆಡ್ ಆಗಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಇಂಡಿಯಾದಲ್ಲಿ ಇದೆ. ಅಂದ್ರೆ ಇಲಿ ಮತ್ತೆ ಹೆಗ್ಗಣಗಳ ಸಂಖ್ಯೆ ಜಾಸ್ತಿ, ಜನಸಂಖ್ಯೆ ಜಾಸ್ತಿ. ಸೊ ಈವನ್ ಒಂದು ಹೆಗ್ಗಣ ಕೂಡ ಇನ್ಫೆಕ್ಟ್ ಆದ್ರೂ ಬೇಗ ಸ್ಪ್ರೆಡ್ ಆಗೋ ಚಾನ್ಸಸ್ ಇಂಡಿಯಾದಲ್ಲಿ ಇದೆ. ಸೊ ನಾವು ಏನ್ ಪ್ರಿಕಾಷನ್ಸ್ ತಗೋಬಹುದು? ಒಂದು, ಇಲಿ ಹೆಗ್ಗಣ ಇಲ್ಲದೆ ಇರೋ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದು. ಸೆಕೆಂಡ್, ಇಲಿ ಹೆಗ್ಗಣ ಇರೋ ಜಾಗನ ಯಾವಾಗ ಕ್ಲೀನ್ ಮಾಡ್ತೀರಿ, ಧೂಳನ್ನ ಗಾಳಿಗೆ ಎಬ್ಬಿಸ್ಬೇಡಿ. ನೀರ್ ಹಾಕಿ ಆ ಜಾಗನ ವೆಟ್ ಮಾಡಿ ಮತ್ತೆ ಗುಡಿಸೋವಾಗ ಚಪ್ಪಲ್ ಹಾಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ. ಮೈಲ್ಡ್ ಸಿಂಪ್ಟಮ್ಸ್ ಬಂದ ಕೂಡಲೇ ಹಾಸ್ಪಿಟಲ್ಗೆ ಹೋಗಿ. ಹೆದರ್ಕೊಳ್ಳೋ ಅಗತ್ಯ ಇಲ್ಲ, ಬಟ್ ಪ್ರಿಕಾಷನ್ಸ್ ಮೇಂಟೈನ್ ಮಾಡಿ.